ನೀವು ಯಾವುದೇ ಒಂದು ಜಾತಕವನ್ನ ತೆಗೆದುಕೊಂಡ್ರೂ ಕೂಡ ಅದರಲ್ಲಿ ಲಗ್ನವನ್ನ ಗುರುತಿಸೋದು ತುಂಬಾ ಸುಲಭ, ಸಿಕ್ಕಾಪಟ್ಟೆ ಈಸಿ. ಬೇಕಿದ್ರೆ ನೀವು ಯಾವುದೇ ಒಂದು ಜಾತಕವನ್ನ ಬೇಕಿದ್ರೂ ತಗೋಬಹುದು. ಅಲ್ಲಿ ಲಗ್ನ ಅಂತ ಬರೆದಿದ್ರೆ ಅಥವಾ ಲ ಅಂತ ಬರೆದಿದ್ರೆ ಅಥವಾ ಕನ್ನಡದ ಈ ಅಂಕೆ ಪ್ರಕಾರ 1 ಅಂತ ಬರೆದಿದ್ರೆ ಅಥವಾ ಇಂಗ್ಲಿಷ್ ಅಂಕೆಯ ಪ್ರಕಾರ 1 ಅಂತ ಬರೆದಿದ್ರೆ ಅಥವಾ ಈ ರೀತಿಯಾಗಿ ಡಬಲ್ ಲೈನ್ ಕ್ರಾಸ್ ಲೈನ್ ಇರುತ್ತಲ್ವಾ, ಈ ಲೈನ್ ರೀತಿಯ ಚಿಹ್ನೆ ಇದ್ರೆ, ಇಂಗ್ಲಿಷ್ ನಲ್ಲಿ ಜಾತಕ ಇದ್ರೆ ಅಸೆಂಡೆಂಟ್ ಅಂತ ಇರುತ್ತೆ ಅಥವಾ AS ಅಂತ ಬರ್ದಿರುತ್ತೆ. ಈ ತರ ಯಾವುದೇ ಒಂದು ಅಂಶಗಳಿದ್ರೂ ಕೂಡ ಅದೇ ಲಗ್ನ ಆಗಿರುತ್ತೆ, ಆ ಜಾತಕದ ಲಗ್ನ ಅದೇ ಆಗಿರುತ್ತೆ. ಓಕೆನಾ? ಇದನ್ನ ಕುಂಡ್ಲಿನ ಮೂಲಕ ನೋಡೋದಾದ್ರೆ ನೋಡಿ, ಇಲ್ಲಿ ಜಾತಕವನ್ನ ನೀವು ನೋಡ್ತಾ ಇರಬಹುದು. ಸೊ ಇಲ್ಲಿ ಕುಂಡ್ಲಿಯ ಯಾವ್ಯಾವ ಮನೆಗಳು ಯಾವ್ಯಾವ ರಾಶಿ ಅಂತ ನಿಮ್ಗೆ ಗೊತ್ತಲ್ವಾ. ಇಲ್ಲಿ ಲಗ್ನ ಅಂತ ಇರುವಂತದ್ದು ಇದು ಕರ್ಕಾಟಕ ರಾಶಿ. ಸೊ ಕರ್ಕಾಟಕ ರಾಶಿ ಇದು ಲಗ್ನ ಇರುವಂತದ್ದು. ಸೊ ಇಲ್ಲಿ ಲಗ್ನ ಅಂತ ಅಂದ್ರೆ ಕರ್ಕಾಟಕ ರಾಶಿ. ಸೊ ಹೀಗೆ ಕರ್ಕಾಟಕ ರಾಶಿಯ ಲಗ್ನ ಇಲ್ಲಿದೆ, ಲಗ್ನ ಅಂತ ಬರ್ದಿದೆ. ಜೊತೆಗೆ ಆ ಡಬಲ್ ಮಾರ್ಕ್ ಅನ್ನ ಕೂಡ ಇಲ್ಲಿ ಹಾಕಲಾಗಿದೆ. ಸೊ ಹಾಗಾಗಿ ಇದು ಲಗ್ನ ಆಗುತ್ತೆ ಕರ್ಕಾಟಕ ರಾಶಿ. ಇಲ್ಲಿ ನೋಡಿ, ಮೇಷ ರಾಶಿಯಲ್ಲಿ ಸೂರ್ಯ ಬುಧ ಕೇತು, ವೃಷಭದಲ್ಲಿ ಚಂದ್ರ ಶುಕ್ರ, ಕರ್ಕಾಟಕ ಲಗ್ನ, ತುಲಾದಲ್ಲಿ ಶನಿ ರಾಹು, ಹಾಗೇನೆ ಇಲ್ಲಿ ಲಾಸ್ಟ್ ಮೀನದಲ್ಲಿ ಗುರು ಮತ್ತೆ ಕುಜ. ಸೊ ಇದು ಕೂಡ ಒಂದು ಸಾಮಾನ್ಯವಾಗಿರುವಂತಹ ಜಾತಕ. ಇದು ಯಾವುದೇ ವ್ಯಕ್ತಿಯ ಜಾತಕ ಅಲ್ಲ. ಸೊ ನನ್ನ ಹತ್ರ ಬಳಸುವಂತಹ ಜಾತಕಗಳು ಜ್ಯೋತಿಷ್ಯಕ್ಕಾಗಿ ಬಳಕೆ ಆಗುವಂತಹ ಜಾತಕಗಳಿದಾವೆ. ಹಾಗೆ ನಾನು ಯಾವುದೇ ಜಾತಕವನ್ನ ಇಲ್ಲಿ ಬಳಸಿದ್ರು ಕೂಡ ಪ್ರತಿಯೊಂದು ಕೂಡ ಆ ವ್ಯಕ್ತಿಗಳ ಒಪ್ಪಿಗೆಯ ಮೇಲಾಗಿರುತ್ತೆ. ಉಳಿದಂತಹ ಜಾತಕಗಳು ನನ್ನ ಗುರುಗಳ ಮೂಲಕ ನಾನು ಪಡ್ಕೊಂಡಿರುವಂತಹ ಜಾತಕ ಆಗಿರುತ್ತೆ. ಹಾಗಾಗಿ ನನ್ನ ಬಳಿ ಯಾರು ಕನ್ಸಲ್ಟೇಷನ್ ತಗೋತಾರೋ ಅಂತಹ ವ್ಯಕ್ತಿಗಳ ಜಾತಕವನ್ನ ಯಾವುದೇ ಕಾರಣಕ್ಕೂ ಇಲ್ಲಿ ನಾನು ಬಳಸೋದಿಲ್ಲ. ಓಕೆನಾ? ಹಾಗಾಗಿ ಧೈರ್ಯವಾಗಿ ಇರಬಹುದು. ಹಾಗೆ ಕೆಲವೊಂದು ಜಾತಕಗಳನ್ನ ನಾನು ಜಸ್ಟ್ ಈ ಪೊಸಿಷನ್ ಮಾತ್ರ ತೋರಿಸ್ತೀನಿ ಹೊರತು ಡೇಟ್ ಆಫ್ ಬರ್ತ್ ಅಂಡ್ ಟೈಮ್ ಅನ್ನ ಕೊಡೋದಿಲ್ಲ. ಓಕೆನಾ? ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ನಾನು ಜ್ಯೋತಿಷ್ಯಕ್ಕೆ ಬಳಸುವಂಥದ್ದು ಯಾವುದೇ ವ್ಯಕ್ತಿಯ ಜಾತಕ ಆಗಿರೋದಿಲ್ಲ. ಒಂದ್ ವೇಳೆ ವ್ಯಕ್ತಿ ಜಾತಕ ಆಗಿದ್ರು ಕೂಡ ಅದು ಅವರ ಪರ್ಮಿಷನ್ ಮೇಲೆನೆ ತಗೊಂಡಿರ್ತೀನಿ. ಓಕೆನಾ? ಸೊ ಪರ್ಮಿಷನ್ ಅಂತಂದ್ರೆ ಕೆಲವೊಂದ್ಸಲ ಬೇಕಾಗುತ್ತೆ. ನಿಮ್ಗೆ ಉದಾಹರಣೆ ಜಾತಕ ಚಕ್ರ ತೋರಿಸುವಾಗ ನನಗೆ ಬೇಕಾಗುತ್ತೆ, ನಾನು ನೋಡಿರುವಂತಹ ಜಾತಕವನ್ನೇ ನಿಮಗೆ ತೋರಿಸ್ಬೇಕಾಗತ್ತೆ. ಆಗ ಅದು ಅವರ ಪರ್ಮಿಷನ್ ಮೂಲಕನೇ ತಗೊಂಡಿರುವಂತದ್ದಾಗಿರ್ಬೇಕು. ನೀವು ಕೂಡ ಅಷ್ಟೇ ಇದೇ ರೀತಿಯಾಗಿ ಸೀಕ್ರೆಸಿಯನ್ನ ಮೇಂಟೈನ್ ಮಾಡಬೇಕು. ಒಬ್ಬರ ಪರ್ಮಿಷನ್ ಇಲ್ಲದೆ ಅವರ ಜಾತಕವನ್ನ ಇನ್ನೊಬ್ಬರ ಜೊತೆ ಶೇರ್ ಮಾಡೋ ಹಾಗಿಲ್ಲ. ಇಂತಹ ಹಲವಾರು ವಿಚಾರಗಳನ್ನ ನೀವು ನೆನಪಲ್ಲಿ ಇಟ್ಕೊಳ್ಳುವಂಥದ್ದು ತುಂಬಾ ಅನಿವಾರ್ಯ. ಓಕೆನಾ? ಇದನ್ನ ನೀವು ವೃತ್ತಿ ಧರ್ಮ ಅಂತ ತಿಳ್ಕೋಬೇಕು. ಓಕೆನಾ? ಸೊ ಇಲ್ಲಿಗೆ ನಾವು ನೋಡ್ತಾ ಹೋಗೋಣ. ಸೊ ಲಗ್ನ ಇರುತ್ತೆ. ಲಗ್ನ ಇದಿಷ್ಟು ಮನೆಗಳನ್ನು ನೀವು ನೋಡಿದ್ರಿ. ಲಗ್ನ ಅಂತಂದ್ರೆ ಇಲ್ಲಿ ಕರ್ಕಾಟಕ ರಾಶಿಯಾಗಿದೆ. ನೋಡಿ, ಇಲ್ಲಿ ಇದೇ ಲಗ್ನ ಜಾತಕದ ಮೊದಲ ಮನೆ ಆಗಿದೆ. ಈ ಲಗ್ನ ಸ್ಥಾನವನ್ನ ತನುಭಾವ ಅಂತ ಕರೆಯಲಾಗುತ್ತೆ. ಈ ತನುಭಾವ ಅಂತ ಅಂದ್ರೆ ಏನು? ತನು ಅಂದ್ರೆ ದೇಹ ಅಂತ ಅರ್ಥ. ಓಕೆನಾ? ಈ ಲಗ್ನದಲ್ಲಿ ತನುಭಾವ ಅಂತ ಕರೆಯಲಾಗುತ್ತೆ. ತನು ಅಂದ್ರೆ ದೇಹ ಅಂತ ಅರ್ಥ. ಈ ಲಗ್ನ ಭಾವದಿಂದಾನೇ ಉಳಿದ ಮನೆಗಳನ್ನ ಕೂಡ ಲೆಕ್ಕ ಮಾಡಲಾಗುತ್ತೆ. ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ಚಾರ್ಟ್ ಲಗ್ನ ಇದು 1 ಅಂತ ಹಾಕಿದ್ದೀನಿ ಇಲ್ಲಿ ಅಲ್ವಾ. ಸೊ ಇದು ಮೊದಲನೇ ಮನೆ ಆಗುತ್ತೆ. ಸೊ ಲಗ್ನ ಅನ್ನುವಂಥದ್ದು ಮೊದಲನೇ ಮನೆ. ಲಗ್ನ ಮೊದಲನೇ ಮನೆ. ಸೊ ಅದರ ನಂತರದ ಮನೆ ಏನಿದೆ ಅದು ಎರಡನೇ ಮನೆ ಆಗುತ್ತೆ. ಇಲ್ಲಿ ಕರ್ಕಾಟಕ ಲಗ್ನ ನಿಮ್ದು ಕರ್ಕಾಟಕ ರಾಶಿ ಲಗ್ನ ಆದ್ರೆ ಎರಡನೇದು ಸಿಂಹ ರಾಶಿ ನಿಮ್ಗೆ ಎರಡನೇ ಮನೆ ಆಗುತ್ತೆ. ಕನ್ಯಾ ರಾಶಿ 3ನೇ ಮನೆ ಆಗುತ್ತೆ. ತುಲಾ ರಾಶಿ 4ನೇ ಮನೆ ಆಗುತ್ತೆ. ವೃಶ್ಚಿಕ ರಾಶಿ 5ನೇ ಮನೆ ಆಗುತ್ತೆ. ಧನುರ್ ರಾಶಿ 6ನೇ ಮನೆ ಆಗುತ್ತೆ. ಮಕರ ರಾಶಿ 7ನೇ ಮನೆ ಆಗುತ್ತೆ. ಕುಂಭ ರಾಶಿ 8ನೇ ಮನೆ ಆಗುತ್ತೆ. ಮೀನ ರಾಶಿ 9ನೇ ಮನೆ ಆಗುತ್ತೆ. ಮೇಷ ರಾಶಿ 10ನೇ ಮನೆ ಆಗುತ್ತೆ. ವೃಷಭ ರಾಶಿ 11ನೇ ಮನೆ ಆಗುತ್ತೆ. ಹಾಗೆ ಮಿಥುನ ರಾಶಿ 12ನೇ ಮನೆ ಆಗುತ್ತೆ. ಈ ರೀತಿಯಾಗಿ ನಾವಿದನ್ನ ಅರ್ಥ ಮಾಡ್ಕೋಬೇಕು. ಓಕೆನಾ? ನಿಮ್ದು ಲಗ್ನ ಯಾವುದೇ ಆಗಿರ್ಲಿ, ಉದಾಹರಣೆಗೆ ನಿಮ್ದು ಇಲ್ಲಿ ಮೀನ ಲಗ್ನ ಆಗಿತ್ತು ಅಂತ ಅನ್ಕೊಂಡ್ರೆ ಮೀನ ಲಗ್ನವೇ 1ನೇ ಮನೆ ಆಗುತ್ತೆ. ಹಾಗೇನೆ ಮೇಷರಾಶಿಲಿ 2ನೇ ಮನೆ. ಈ ರೀತಿಯಾಗಿ ಕೌಂಟ್ ಮಾಡ್ಕೊಂಡು ಹೋಗ್ಬೇಕು. ಯಾವ್ದು ಲಗ್ನವೋ ಅದೇ ಮೊದಲನೇ ಮನೆ ಆಗಿರುತ್ತೆ. ಓಕೆನಾ? ಸೊ ಯಾವುದೇ ಲಗ್ನ ಆಗಿದ್ರು ಕೂಡ ಆ ಲಗ್ನ ಮೊದಲನೇ ಮನೆ ಆಗಿರುತ್ತೆ. ಅದರ ನಂತರದ್ದೆಲ್ಲ ಉಳಿದ ಮನೆಗಳಾಗ್ತಾ ಹೋಗುತ್ತೆ. ಲಗ್ನಕ್ಕಿಂತ ಹಿಂದಿನ ಮನೆ 12ನೇ ಮನೆ ಆಗಿರುತ್ತೆ. ಓಕೆನಾ?
ಹಾಗೆ ಈ ಯಾವ್ಯಾವ ಮನೆ ಏನೇನು ಇಂಪಾರ್ಟೆನ್ಸು, ಈ 12 ಮನೆ ಬಗ್ಗೆ ಹೇಳಿದ್ದೀನಿ. ಹಾಗೆ ಆ 12 ಮನೆಯ ಬಗ್ಗೆ ಏನ್ ಇಂಪಾರ್ಟೆನ್ಸು ಅನ್ನೋದನ್ನ ಸಂಕ್ಷಿಪ್ತವಾಗಿ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಯಾಕೆಂದ್ರೆ ಇಲ್ಲಿ ಪೂರ್ತಿ ವಿಷಯಗಳನ್ನ ನಾನು ನಿಮ್ಗೆ ಹೇಳ್ತಾ ಇಲ್ಲ, ಜಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಒಂದೇ ಸಲ ನಿಮ್ಗೆ 100,000 ವಿಷಯಗಳನ್ನ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ಹಾಗಾಗಿ ಜಸ್ಟ್ ಇಂಟ್ರೊಡ್ಯೂಸಿಂಗ್, ನಿಮ್ಗೆ ಈ ಯಾವ್ಯಾವ ಮನೆಗಳು ಏನ್ ಇಂಪಾರ್ಟೆನ್ಸು ಅನ್ನುವಂಥದ್ದನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಇಲ್ಲಿ ಸ್ಟಾರ್ಟಿಂಗ್ ತಗೊಂಡ್ರೆ ಲಗ್ನ ಭಾವವನ್ನ ತನುಭಾವ ಅಂತ ಕರೆಯಲಾಗುತ್ತೆ. ತನು ಅಂದ್ರೆ ದೇಹ ಅಂತ ಹೇಳಿದೆ, ಹೌಸ್ ಆಫ್ ಸೆಲ್ಫ್ ಅಂತ ಹೇಳ್ತೀವಿ ಇಂಗ್ಲಿಷ್ ನಲ್ಲಿ, ಅಥವಾ ಅಸೆಂಡೆಂಟ್ ಅಂತ ಹೇಳ್ಬೋದು. ಸೊ ಈ ಲಗ್ನ ಭಾವದಿಂದ ಶರೀರದ ಬಗ್ಗೆ, ಸ್ವಭಾವದ ಬಗ್ಗೆ, ವ್ಯಕ್ತಿತ್ವದ ಬಗ್ಗೆ, ಜನನ ಅಂದ್ರೆ ಹುಟ್ಟಿನ ಬಗ್ಗೆ, ಆರೋಗ್ಯದ ಬಗ್ಗೆ, ಈ ಎಲ್ಲಾ ವಿಷಯವನ್ನ ಈ ಲಗ್ನ ಭಾವದಿಂದ ತಿಳ್ಕೋಬಹುದು. ಸೊ ಇದಿಷ್ಟೇ ವಿಷಯ ಅಲ್ಲ, ಪ್ರತಿಯೊಂದು ಭಾವದಲ್ಲೂ ಕೂಡ 100 ಕಾರಕತ್ವಗಳಿರುತ್ತೆ. ಕಾರಕತ್ವಗಳು ಅಂದ್ರೆ ಆ ಭಾವದಿಂದ ಯಾವ್ಯಾವ ವಿಷಯವನ್ನ ನೋಡಬಹುದು ಅಂತ. ಓಕೆನಾ? ಇದು ಜಸ್ಟ್ ನಾನು ನಿಮ್ಗೆ ಪರಿಚಯಿಸ್ತಾ ಇರುವಂತದ್ದು. ಒಂದೇ ಸಲ 100,000 ಹೇಳ್ಬಿಟ್ರೆ ನಿಮ್ಗೆ ಅದು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಸೊ ಅದನ್ನ ಮುಂದೆ ಹೋಗ್ತಾ ನೀವು ಅರ್ಥ ಮಾಡ್ಕೊಳ್ಳುವಂತ ಸ್ಥಿತಿಗೆ ಬಂದಾಗ ಹೇಳ್ತೀನಿ. ಹಾಗೆ ಎರಡನೇದು ಧನಭಾವ ಅಂತ, ಹೌಸ್ ಆಫ್ ವೆಲ್ತ್ ಅಂದ್ರೆ ಸಂಪತ್ತಿನ ಬಗ್ಗೆ, ಹಣಕಾಸಿನ ಸ್ಥಿತಿಯ ಬಗ್ಗೆ, ಕುಟುಂಬದ ಬಗ್ಗೆ, ವಾಕ್ ಅಂದ್ರೆ ಮಾತು, ವಾಕ್ ಸ್ಥಾನ ಅಂತ ಹೇಳಿದೀನಿ ಇಲ್ಲಿ. ವಾಕ್ ಸ್ಥಾನ ಅಂತಂದ್ರೆ ಮಾತು ಯಾವ ರೀತಿಯಾಗಿರುತ್ತೆ ಅನ್ನುವಂಥದ್ದು. ಹಾಗೆ ಆಹಾರದ ಬಗ್ಗೆ, ಯಾವ ರೀತಿ ಆಹಾರದ ನಾವು ಏನು ಆಹಾರ ಪದ್ಧತಿ ಅಂತ ಹೇಳ್ತೀವಲ್ವಾ, ಅದ್ರ ಬಗ್ಗೆ ಕೂಡ ಈ 2ನೇ ಮನೆಯ ಮೂಲಕ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ನೆಕ್ಸ್ಟ್ ನಾವು ನೋಡೋದಾದ್ರೆ 3ನೇದು ಸಹಜ ಭಾವ ಅಂತ ತಗೋಬಹುದು. ಈ 3ನೇದು ಸಹಜ ಭಾವ ಅಂತಂದ್ರೆ ಇದಕ್ಕೆ ಸಹೋದರ ಭಾವ ಅಂತ ಕೂಡ ಹೆಸರಿದೆ. ಓಕೆನಾ? ಸಿಬ್ಲಿಂಗ್ಸ್, ಹೌಸ್ ಆಫ್ ಸಿಬ್ಲಿಂಗ್ಸ್, ಹೌಸ್ ಆಫ್ ಕರೇಜ್ ಅಂದ್ರೆ ಧೈರ್ಯ, ಸಾಹಸ, ಪರಾಕ್ರಮ ಅಂತ ಹೇಳ್ಬೋದು. ಈ 3ನೇ ಮನೆಗೆ ಸಹಜ ಭಾವ ಅಂತ ಕರೆಯಲಾಗುತ್ತೆ. ಈಗ 12 ಮನೆಗೂ ಕೂಡ ಒಂದೊಂದು ರೀತಿಯಲ್ಲಿ ಹೆಸರಿದೆ. ನಾನು ಇಲ್ಲಿ ಹೇಳ್ತಾ ಇರುವಂತಹ ಹೆಸರು ಇದು, ನಾನು ಹೇಳ್ತಾ ಇರುವಂತದ್ದು. ಇದಕ್ಕೆ ಇನ್ನೂ ಹಲವಾರು ಹೆಸರುಗಳಿದೆ. ಈಗ ಉದಾಹರಣೆಗೆ 2ನೇ ಮನೆಗೆ ನಾನು ಧನಭಾವ ಅಂತ ಹೇಳಿದ್ನಲ್ವಾ, ಅದಕ್ಕೆ ಕುಟುಂಬ ಭಾವ, ವಾಕ್ಸ್ಥಾನ, ಈ ರೀತಿಯಾಗಿ ಇನ್ನೂ ಹಲವಾರು ಹೆಸರುಗಳಿದ್ದಾವೆ. ಸೊ ಹಾಗಾಗಿ ಅದ್ರ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ತಾ ಹೋದಾಗ ಅವುಗಳ ಹೆಸರು ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗೇನೆ 3ನೇ ಭಾವಕ್ಕೆ ಸಹಜ ಭಾವ ಅಂತ ಕರೀತಾರೆ, ವಿಕ್ರಮ ಭಾವ ಅಂತ ಕರೀತಾರೆ, ಧೈರ್ಯ ಭಾವ ಅಂತ ಕರೀತಾರೆ, ಸಹೋದರ ಭಾವ ಅಂತ ಕರೀತಾರೆ. ಈ ರೀತಿಯಾಗಿ ಕರಿಬಹುದು. ಓಕೆನಾ? ಸಿಬ್ಲಿಂಗ್ಸ್ ಅಂತ ಕರೇಜ್, ಧೈರ್ಯ ಅಂತ. ಈ ಮನೆ ಮೂಲಕ ಧೈರ್ಯ, ಸಹೋದರರು, ಶ್ರಮ, ಪ್ರಯತ್ನ, ಎಫರ್ಟ್ಸು, ಸಂವಹನ, ಕಮ್ಯುನಿಕೇಶನ್ಸು, ಪ್ರಯಾಣಗಳು, ಚಿಕ್ಕ ಪ್ರಯಾಣಗಳು, ದೂರ ಪ್ರಯಾಣಗಳು ಬರೋದಿಲ್ಲ ಇದರಲ್ಲಿ, ಚಿಕ್ಕ ಮಟ್ಟಿಗಿನ ಪ್ರಯಾಣಗಳನ್ನ ಇಲ್ಲಿ ನಾವು ನೋಡಬಹುದು, ಸಣ್ಣ ಪ್ರಮಾಣದ ಪ್ರಯಾಣಗಳು. ಈ ವಿಷಯವನ್ನ ಈ 3ನೇ ಭಾವದಲ್ಲಿ ನೋಡಬಹುದು. ಹಾಗೆ ನೆಕ್ಸ್ಟ್ 4ನೇದು ಸುಖ ಭಾವ ಅಂತಂದ್ರೆ ಹೌಸ್ ಆಫ್ ಕಂಫರ್ಟ್, ಹೌಸ್ ಆಫ್ ಹೋಮ್. ಇದನ್ನ ಗ್ರಹ ಭಾವ, ಸುಖ ಭಾವ, ಮಾತೃಸ್ಥಾನ ಅಂದ್ರೆ ತಾಯಿಯ ಬಗ್ಗೆ ತಿಳಿಯುವಂಥದ್ದು. ಮನೆಯ ವಾತಾವರಣ ಯಾವ ರೀತಿಯಾಗಿರುತ್ತೆ, ಸಂತೋಷವಾಗಿರುತ್ತಾ, ಕಷ್ಟ ಆಗಿರುತ್ತಾ, ಟೆನ್ಷನ್ ಇರುತ್ತಾ, ಕಿರಿಕಿರಿ ಇರುತ್ತಾ, ಇದೆಲ್ಲ ಈ ಮನೆಯ ಒಂದು ನೋಡುವಂಥದ್ದು. ಹಾಗೆ ವಾಹನಗಳ ಬಗ್ಗೆ ಕೂಡ ಇದೇ 4ನೇ ಮನೆಯ ಬಗ್ಗೆ ತಿಳ್ಕೋಬಹುದು. ಜಮೀನು, ಭೂಮಿ ಖರೀದಿ, ಆಸ್ತಿ ಪಾಸ್ತಿ, ಮನೆ ಕಟ್ಟೋದು, ಇಂಥ ಎಲ್ಲ ವಿಷಯವನ್ನ ಈ ಮನೆಯ ಮೂಲಕ ನೋಡಬಹುದು. ಇದು 4ನೇ ಭಾವದ ಬಗ್ಗೆ. ಹಾಗೆ ನೆಕ್ಸ್ಟ್ 5ನೇದು ಸಂತಾನ ಭಾವ ಅಂತ ಹೇಳ್ತೀವಿ ಇದಕ್ಕೆ. ಸಂತಾನ ಅಂತಂದ್ರೆ ಹೌಸ್ ಆಫ್ ಚಿಲ್ಡ್ರನ್, ಮಕ್ಕಳ ಬಗ್ಗೆ. ಹಾಗೆ ಕ್ರಿಯೇಟಿವಿಟಿ ಬಗ್ಗೆ ಕೂಡ ಇದೇ ಮನೆಯಲ್ಲಿ ತಿಳ್ಕೊಳ್ಳುವಂಥದ್ದು. ಸಂತಾನ ಆಗಿರ್ಲಿ, ವಿದ್ಯೆ ಆಗಿರ್ಲಿ, ಬುದ್ಧಿ ಆಗಿರ್ಲಿ, ಪ್ರೀತಿ, ಲವ್ ಮ್ಯಾರೇಜು, ಅರೇಂಜ್ ಮ್ಯಾರೇಜು ಅನ್ನೋಂಥ ವಿಷಯ ಇಲ್ಲಿ ಕನೆಕ್ಟ್ ಆಗಿರುತ್ತೆ. ಹಾಗೆ ಎಂಟರ್ಟೈನ್ಮೆಂಟ್, ಮನೋರಂಜನೆ ಬಗ್ಗೆ, ಹಾಗೆ ಪುಣ್ಯಗಳ ಬಗ್ಗೆ ಕೂಡ ಇದೇ ಮನೆಯ ಬಗ್ಗೆ ತಿಳ್ಕೋಬಹುದು. ಸೊ ಇದು 5ನೇ ಮನೆಯ ವಿಶೇಷತೆ. ಹಾಗೆ 6ನೇದು ಶತ್ರುಭಾವ, ಹೌಸ್ ಆಫ್ ಎನಿಮೀಸ್ ಅಂತ. ಸೊ ಇದು ಹಾಗೆ ಹೆಲ್ತ್ ಬಗ್ಗೆ ಕೂಡ ಇದೇ ಮನೆಯಲ್ಲಿ ತಿಳ್ಕೊಳ್ಳುವಂಥದ್ದು. ರೋಗ, ಋಣ, ಶತ್ರು ಅಂತ ಹೇಳ್ತೀವಿ. ರೋಗ ಅಂದ್ರೆ ಆರೋಗ್ಯದ ಬಗ್ಗೆ, ಶತ್ರು ಅಂದ್ರೆ ದ್ವೇಷ, ಎನಿಮಿಗಳು, ಶತ್ರುಗಳ ಬಗ್ಗೆ. ಸಾಲ, ಋಣ ಅಂದ್ರೆ ಸಾಲದ ಬಗ್ಗೆ. ಸೇವೆ, ಸ್ಪರ್ಧಾತ್ಮಕ ವಿಷಯಗಳು, ಯಾವ ರೀತಿಯಾಗಿ ಸ್ಪರ್ಧಾತ್ಮಕವಾಗಿರುವಂತಹ ಮನೋಭಾವ ಇರುತ್ತೆ, ಆ ರೀತಿಯಾಗಿರುವಂತಹ ವಿಷಯಗಳ ಬಗ್ಗೆ. ಶ್ರಮ, ಇದು ಕೂಡ ಎಫರ್ಟ್ನ ಬಗ್ಗೆ ಹೇಳುತ್ತೆ. ಜೊತೆಗೆ
ಡೇ ಟು ಡೇ ಟಾಸ್ಕ್ ಅಂತ ಏನು ಹೇಳ್ತೀವಿ, ನಮ್ಮ ದಿನನಿತ್ಯದ ಕೆಲಸಗಳು, ಅದು ಕೂಡ ಈ 6ನೇ ಭಾವದಿಂದಾನೇ ನೋಡುವಂಥದ್ದು. ಸೊ ಇದಿಷ್ಟು ಮಾಹಿತಿಗಳು ಈ 6ನೇ ಭಾವದಲ್ಲಿ ಇರುತ್ತೆ. ಸೊ ನೆಕ್ಸ್ಟ್ 7ನೇದು ಕಳತ್ರ ಭಾವ. ಕಳತ್ರ ಅಂತಂದ್ರೆ ವಿವಾಹ ಅಂತ ಅರ್ಥ, ಮ್ಯಾರೇಜ್. ಇದು ಕೂಡ ಹೌಸ್ ಆಫ್ ಮ್ಯಾರೇಜ್, ಹೌಸ್ ಆಫ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ. ಹುಡುಗಿ ಜಾತಕ ಆಗಿದ್ರೆ ಗಂಡನ ಬಗ್ಗೆ, ಹುಡುಗನ ಜಾತಕ ಆಗಿದ್ರೆ ಹೆಂಡತಿ ಬಗ್ಗೆ. ಓಕೆನಾ? ಹುಡುಗನ ಜಾತಕ ಆದ್ರೆ ಹೆಂಡತಿ ಬಗ್ಗೆ, ಹುಡುಗಿ ಜಾತಕ ಆಗಿದ್ರೆ ಗಂಡನ ಬಗ್ಗೆ ತಿಳ್ಕೊಳ್ಳುವಂಥದ್ದು. ದಾಂಪತ್ಯ ಜೀವನದ ಬಗ್ಗೆ. ಹಾಗೇನೆ ಬರೀ ಅಷ್ಟೇ ಅಲ್ಲದೆ ಪಾಲುದಾರಿಕೆ ವ್ಯಾಪಾರ ಅಂದ್ರೆ ಪಾರ್ಟ್ನರ್ಶಿಪ್ ವ್ಯವಹಾರಗಳ ಬಗ್ಗೆ ಕೂಡ ಇದೇ ಮನೆಯಿಂದ ನೋಡುವಂಥದ್ದು. ಹಾಗೆ ಸಾರ್ವಜನಿಕ ಜೀವನ ಯಾವ ರೀತಿಯಾಗಿರುತ್ತೆ, ಪಬ್ಲಿಕ್ ಅಲ್ಲಿ ಹೇಗೆ ಇವರ ಜೀವನ ಇರುತ್ತೆ ಅನ್ನುವಂಥದ್ದು, ಪಬ್ಲಿಕ್ ಲೈಫ್ ಹೇಗಿರುತ್ತೆ ಅನ್ನುವಂಥದ್ದನ್ನ ಇದೇ ಮನೆಯಿಂದ ನೋಡುವಂಥದ್ದು. ಸೊ ಇನ್ನು ಹಲವಾರು ವಿಷಯಗಳಿದಾವೆ. ನಾನು ಹೇಳ್ತಾ ಇರುವಂಥದ್ದು ಜಸ್ಟ್ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರುವಂತಹ ಬೇಸಿಕ್ ಅಂಶಗಳಷ್ಟೇ. ಪ್ರತಿಯೊಂದು ವಿಷಯಗಳು ಸಿಕ್ಕಾಪಟ್ಟೆ ಇದಾವೆ ಇದರಲ್ಲಿ. ಓಕೆನಾ? ಇನ್ನು 8ನೇದು ಆಯುಭಾವ, ಆಯುಷ್ಯ ಸ್ಥಾನ ಅಂತ ಹೇಳ್ಬೋದು. ಇದೆ ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಬದಲಾವಣೆಗಳು, ಅಂದ್ರೆ ಯಾವ ರೀತಿಯಾಗಿರುವಂತಹ ಟ್ರಾನ್ಸ್ಫಾರ್ಮೇಶನ್ ಅಂತ. ಸೊ ಇದು ನೋಡಿ, ಆಯುಷ್ಯದ ಬಗ್ಗೆ, ಅಪಘಾತಗಳ ಬಗ್ಗೆ, ರಹಸ್ಯ ವಿಷಯಗಳ ಬಗ್ಗೆ, ಸಂಶೋಧನೆಯ ಬಗ್ಗೆ, ಪುನರ್ಜನ್ಮ ಅನ್ನುವಂಥ ಸೀಕ್ರೆಟ್ ಆಗಿರುವಂತಹ ವಿಷಯಗಳ ಬಗ್ಗೆ. ಇದೊಂದು ವಿಶೇಷವಾಗಿರುವಂತಹ ಸ್ಥಾನ. ಅಷ್ಟಮ ಸ್ಥಾನ ಅನ್ನುವಂಥದ್ದು ಅತ್ಯಂತ ರಹಸ್ಯಮಯ ಸ್ಥಾನ ಅಂತ ಕರೆಯಲಾಗುತ್ತೆ. ಹಾಗೆ ಅನಿರೀಕ್ಷಿತ ಘಟನೆಗಳು, ಶುಭ ಅಥವಾ ಅಶುಭ ಯಾವುದಾದ್ರೂ ಆಗಿರಬಹುದು, ಅಂತಹ ವಿಷಯವನ್ನ ಈ ಅಷ್ಟಮ ಭಾವದಿಂದ ನೋಡುವಂಥದ್ದು. ಸೊ ಇದಿಷ್ಟು ವಿಷಯಗಳು ಕೂಡ ರಹಸ್ಯವಾಗಿರುವಂತಹ ವಿಷಯಗಳೆಲ್ಲ ಇಲ್ಲ ಇರೋದು. ಆಯುಷ್ಯ ಅಂದ್ರೆ ಅದು ಅತ್ಯಂತ ರಹಸ್ಯವಾಗಿರುವಂತಹ ವಿಷಯ ಅಲ್ವಾ? ಆ ಭಾವ ಕೂಡ ಅಷ್ಟಮ ಭಾವವೇ ಆಗಿದೆ. ಹಾಗೆ ನೆಕ್ಸ್ಟ್ 9ನೇ ಭಾವ, ಹೌಸ್ ಆಫ್ ಫಾರ್ಚೂನ್. ಫಾರ್ಚೂನ್ ಅಂತ ಹೇಳ್ತಾರೆ, ಭಾಗ್ಯ. ಸೊ ಹಾಗೆ ಧರ್ಮ ಅಂತ, ಧರ್ಮಸ್ಥಾನ ಅಂತ ಹೇಳ್ತೀವಿ ನಾವು ಇದಕ್ಕೆ, 9ನೇ ಮನೆಗೆ ಭಾಗ್ಯ ಭಾವ, ಧರ್ಮ ಭಾವ ಅಂತ. ಸೊ ಭಾವ ಅಂತಂದ್ರೆ ಮನೆ ಅಂತ ಅರ್ಥ ಮಾಡ್ಕೋಬಹುದು. ಓಕೆನಾ? ಸೊ ಮನೆ ಅಂದ್ರೆ ಅದು ಲಗ್ನದಿಂದ ತೀರ್ಮಾನ ಮಾಡಿರುವಂತಹ ಮನೆ. ಓಕೆನಾ? ರಾಶಿ ಅಂತ ಅಲ್ಲ, ಮನೆ ಅಂತ ಅರ್ಥ. ಹಾಗೆ ಧರ್ಮ ಅಂತ, ಧರ್ಮದ ಬಗ್ಗೆ ಯಾವ ರೀತಿಯಾಗಿ ವ್ಯಕ್ತಿ ಧಾರ್ಮಿಕವಾಗಿದ್ದಾನ, ಅದನ್ನ ಆಚರಿಸುವಂತಹ ಧರ್ಮ ಯಾವ ರೀತಿಯಾಗಿರುವಂಥದ್ದು, ಸೊ ದೇವರನ್ನ ನಂಬ್ತಾನ, ದೇವ್ರ ಮೇಲೆ ನಂಬಿಕೆ ಇದೆಯಾ ಇಲ್ವಾ, ಈ ರೀತಿಯಾಗಿ ನೋಡುವಂಥದ್ದು. ಹಾಗೆ ಇದು ಇಲ್ಲಿ 9ನೇ ಮನೆಯ ಬಗ್ಗೆ ತಂದೆಯ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಪಿತೃಸ್ಥಾನ ಅಂತ ಕೂಡ ಹೇಳ್ತೀವಿ. ಹಾಗೆ ಗುರುವಿನ ಬಗ್ಗೆ ತಿಳ್ಕೊಳ್ಳುವಂಥದ್ದು. ಭಾಗ್ಯ, ಅವಾಗಲೇ ಹೇಳಿದ ಹಾಗೆ ಫಾರ್ಚೂನ್, ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಂದು ವಿಷಯಗಳನ್ನ ನೋಡುವಂಥದ್ದು. ಯಾತ್ರೆಗಳು ಅಂದ್ರೆ ಸ್ವಲ್ಪ ದೂರ ಪ್ರಯಾಣ, ತೀರ್ಥಯಾತ್ರೆಗಳು ಅಂದ್ರೆ ಧರ್ಮಕ್ಕೆ ಸೇರ್ಪಡೆ ಆಗಿರುವಂಥದ್ದು. ಸೊ ಧಾರ್ಮಿಕವಾಗಿ ತೀರ್ಥಯಾತ್ರೆ ಹೋಗುವಂಥದ್ದು, ಪುಣ್ಯಕ್ಷೇತ್ರಗಳಿಗೆ ಹೋಗುವಂಥದ್ದು, ಈ ರೀತಿಯಾಗಿ ದೈವ ಭಕ್ತಿ ಬಗ್ಗೆ. ಹಾಗೆ ಉನ್ನತ ಶಿಕ್ಷಣದ ಬಗ್ಗೆ, ಹೆಚ್ಚಿನ ಎಜುಕೇಶನ್, ಹೈಯರ್ ಎಜುಕೇಶನ್ ಬಗ್ಗೆ ಈ 9ನೇ ಮನೆ ಮೂಲಕ ತಿಳ್ಕೊಳ್ಳುವಂಥದ್ದು. ಹಾಗೆ ನೆಕ್ಸ್ಟ್ 10ನೇದು ಕರ್ಮ ಭಾವ. ನಾವೆಲ್ಲದಕ್ಕೂ ಕರ್ಮನಪ್ಪ ನಮ್ದು ಅಂತ ಹೇಳ್ಕೊತೀವಿ. ಆ ಕರ್ಮ ಅಲ್ಲ, ಇದು ಸಣ್ಣ ಕರ್ಮ. ಕರ್ಮ ಅಂತಂದ್ರೆ ಹೌಸ್ ಆಫ್ ಕೆರಿಯರ್, ಕರ್ಮ ಅಂದ್ರೆ ಕೆಲಸ ಅಂತ ಅರ್ಥ. ಓಕೆನಾ? ಹೌಸ್ ಆಫ್ ಪ್ರೊಫೆಷನ್ ಅಂತ. ಸೊ ಇದು ಕರ್ಮ ಭಾವ. ಸೊ ಇದರಿಂದ ನಿಮ್ಮ ವೃತ್ತಿಯ ಬಗ್ಗೆ, ಅಧಿಕಾರದ ಬಗ್ಗೆ, ಗೌರವದ ಬಗ್ಗೆ, ಕರ್ತವ್ಯದ ಬಗ್ಗೆ, ಕೀರ್ತಿಯ ಬಗ್ಗೆ, ಸಮಾಜದಲ್ಲಿ ನಿಮ್ಮ ಸ್ಥಾನಮಾನದ ಬಗ್ಗೆ, ಈ ರೀತಿಯಾಗಿರುವಂತಹ ಎಲ್ಲ ವಿಷಯವನ್ನ ಈ 10ನೇ ಮನೆಯ ಮೂಲಕ ನೋಡುವಂಥದ್ದು. ಹಾಗೆ 11ನೇದು ಲಾಭ ಭಾವ ಅಂತ ಕರೀತಾರೆ. ಲಾಭ ಅಂದ್ರೆ ಗೊತ್ತಲ್ವಾ? ಗೇನ್ಸ್ ಅಥವಾ ಡಿಸೈರ್ಸ್ ಯಾವ್ದಾದ್ರು ಅನ್ಕೋಬಹುದು. ಹೌಸ್ ಆಫ್ ಗೇನ್ಸ್, ಹೌಸ್ ಆಫ್ ಡಿಸೈರ್ಸ್, ಲಾಭ ಭಾವ, ಏನ್ ಬೇಕಾದ್ರೂ ಅನ್ಕೋಬಹುದು. ಸೊ ಇದರಲ್ಲಿ ಲಾಭಗಳು ಅಂತಂದ್ರೆ ಹಣಕಾಸಿನ ವಿಚಾರ ಒಂದೇ ಅಲ್ಲ. ಲಾಭ ಅನ್ನುವಂಥದ್ದು ಯಾವುದೇ ಆಗಿರ್ಲಿ, ಉತ್ತಮ ಸಂತಾನ, ಉತ್ತಮ ಪತ್ನಿ, ಚೆನ್ನಾಗಿರುವಂತಹ ಸ್ನೇಹಿತರು, ಇವೆಲ್ಲ ಲಾಭವೇ. ಉತ್ತಮವಾಗಿರುವಂತಹ ಜಾಬು, ಒಳ್ಳೆ ತಂದೆ ತಾಯಿಗಳು, ಚೆನ್ನಾಗಿ ಅನುಕೂಲವಾಗಿರುವಂತಹ ಮನೆ, ಅನುಕೂಲವಾಗಿರುವಂತಹ ಆಸ್ತಿ ಪಾಸ್ತಿ, ಯಾವುದೇ ರೀತಿಯ ಆಗಿರಬಹುದು ಲಾಭ ಅನ್ನುವಂಥದ್ದು. ಓಕೆನಾ? ಹಾಗೆ ಸ್ನೇಹಿತರು, ಆಶೆಗಳು, ಆರ್ಥಿಕ ಫಲಗಳು, ದೊಡ್ಡ ದೊಡ್ಡ ಸಾಧನೆಗಳು, ಆಯುಷ್ಯ, ಇಲ್ಲೂ ಕೂಡ ಆಯುಷ್ಯ ಬರುತ್ತೆ. ಓಕೆನಾ? 11ನೇ ಮನೆಯಲ್ಲೂ ಕೂಡ ಆಯುಷ್ಯದ ಬಗ್ಗೆ ಜಸ್ಟ್ ಬರುತ್ತೆ. ಇದ್ರ ಬಗ್ಗೆ ಕೂಡ ಇದೇ ಮನೆಯಿಂದ ಸ್ವಲ್ಪ ತಿಳ್ಕೋಬಹುದು. ಹಾಗೆ ಇನ್ನು ಕೊನೆಯದಾಗಿ ವ್ಯಯಭಾವ ಅಂತ ಕರಿತೀವಿ. ಇದು ಹೌಸ್ ಆಫ್ ಲಾಸ್ ಅಂತ. ಓಕೆನಾ? ನಮ್ಮ ಖರ್ಚುಗಳು, ನಿದ್ರೆ, ವಿದೇಶ, ಆಸ್ಪತ್ರೆ, ಬಂಧನ, ಮೋಕ್ಷ, ತ್ಯಾಗ, ಇದೆಲ್ಲವನ್ನ ಈ 12ನೇ ಮನೆ ಮೂಲಕ ನೋಡುವಂಥದ್ದು. ವಿದೇಶಕ್ಕೆ ಹೋಗೋರಿಗೆ ವಿದೇಶಿ ಉದ್ಯೋಗನ, ವಿದೇಶಿ ಪ್ರಯಾಣ, ವಿದೇಶದಲ್ಲಿ ಎಜುಕೇಶನ್, ವಿದೇಶದಲ್ಲಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿ
ಚಿಕಿತ್ಸೆಗಳು ಸಿಗುವಂಥದ್ದು. ಅದಷ್ಟೇ ಅಲ್ಲದೆ ಇಲ್ಲೇ ಕೂಡ ಆಸ್ಪತ್ರೆಯಲ್ಲಿ ಉಳಿಬೇಕಾಗಿರುವಂತಹ ಸಮಸ್ಯೆಗಳು, ಜೈಲಿನಲ್ಲಿ ಉಳಿಯುವಂತಹ ಸಮಸ್ಯೆಗಳು ಬರುತ್ತಾ, ಹಾಗೆ ನಿದ್ರೆ ಹೇಗಿರುತ್ತೆ, ಆ ರೀತಿಯಾಗಿರುವಂತಹ ವಿಷಯಗಳು, ಖರ್ಚು ಯಾವ ರೀತಿಯಾಗಿರುತ್ತೆ, ಇದನ್ನೆಲ್ಲ ಈ ವ್ಯಯ ಭಾವದಲ್ಲಿ ನೋಡುವಂಥದ್ದು. ಇದು 12ನೇ ಮನೆಗೆ ಸಂಬಂಧಪಟ್ಟಂತ ವಿಷಯ. ಆ ಪ್ರತಿಯೊಂದು ಕೂಡ ಇಲ್ಲಿ ತಿಳ್ಕೋಬಹುದು. ಸೊ ಇದು ಕೇವಲ ಉದಾಹರಣೆಗೆ ಕೊಟ್ಟಿರುವಂತಹ ಸ್ವಲ್ಪ ಮಾಹಿತಿಗಳು ಮಾತ್ರ. ಒಂದೊಂದು ಭಾವದಲ್ಲಿ ಬಹಳಷ್ಟು ಕಾರಕತ್ವಗಳು ಬರುತ್ತೆ. ನಾನು ಆಗ್ಲೇ ಹೇಳದ್ನಲ್ವ ನಿಮ್ಗೆ, ಬಹಳಷ್ಟು ವಿಚಾರಗಳು ಪ್ರತಿಯೊಂದು ಭಾವದಲ್ಲೂ ಬರುತ್ತೆ. ಹಾಗೆ ಈ ಎಲ್ಲಾ ಭಾವಗಳನ್ನ ಲಗ್ನದಿಂದಾನೇ ಗುರುತಿಸಬೇಕು. ಆಗ್ಲೇ ಹೇಳ್ದೆ, ಯಾವುದೇ ಲಗ್ನ ಆದ್ರೂ ಕೂಡ ಅದೇ ಮೊದಲ ಮನೆ ಆಗಿರುತ್ತೆ ಅನ್ನೋದು ಗಮನದಲ್ಲಿ ಇರ್ಲಿ. ಇನ್ನು ಮುಂದಿನ ತರಗತಿಗಳಲ್ಲಿ ಪ್ರತಿ ಭಾವದ ಬಗ್ಗೆ ತಿಳಿದುಕೊಳ್ಳೋಣ. ಗ್ರಹಗಳ ಬಗ್ಗೆ ಕೂಡ ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ಪ್ರಯತ್ನವನ್ನ ಮುಂದಿನ ಕ್ಲಾಸ್ಗಳಲ್ಲಿ ತಿಳ್ಕೊಳ್ಳೋಣ. ಸೊ ಇದಿಷ್ಟು ಇವತ್ತಿನ ಮಾಹಿತಿಗಳು.